ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಗುಡ್ ಮಾರ್ನಿಂಗ್ ಮಾಗಡಿ ಕಾರ್ಯಕ್ರಮದ ಅಡಿಯಲ್ಲಿ ಶಾಸಕ ಎಚ್ ಬಾಲಕೃಷ್ಣರವರು ಮಾಗಡಿ ಪಟ್ಟಣದ ಹಲವು ಕಡೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿ ತ್ವರಿತವಾಗಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹೊಡಿತಾರೆ ಬಿಡು, ಅದು ಬತ್ತಡಿ ಮುಂದೆ ಬಂದರೆ ಹೊಡಿತಾರೆ. ಅವ್ರು ಡಾಕ್ಯುಮೆಂಟ್ ನೋಡ್ಬಿಟ್ಟು ನೋಡಿ ಹಿಂಗೆ ಹಾಕೊಡಿ, ಪೇಪರ್ ಕೊಡಿ. ಎಷ್ಟದೆ ನಿಮ್ಮ ಜಾಗ? ಯಾವ ಜಾಗ ಅದು? ಏನು ತೊಂದರೆ ಕೊಡೋಲ್ಲ, ತಲೆ ಕೆಡಿಸ್ಕೊಬೇಡ. ಯಾರ್ಯಾರ ಜಾಗ ಎಷ್ಟಿದೆ ಅಂತ ನೋಡೋಕ್ಕೆ ಅಂತ ಮಾಡಿದ್ದೀನಿ. ಈಗ ಮೇನ್ ರೋಡಲ್ಲಿ ಕಣ್ಕೊಂಡು ಹಿಂಗೆ ಮುಂದಕ್ಕೆ ಬಂದರೆ ಜನ ಓಡಾಡೋದು ಹೆಂಗೆ? ನೀನು ಯಾವ್ದಾರ 2 ಗಾಡಿ ಸರಿಯಾದ ದಾರಿಗಳು ಬಿಟ್ಬಿಟ್ರೆ ನಿಮ್ಮ ರೋಡಿಗೆ ಓಡಾಡೋಕ್ಕಾಗಲ್ಲ. ಹಂಗೆ ಆಗ್ಬಿಡವೆ ಗ್ರಿಲ್ಗಳು. ಕಬ್ಬಣದವು ದಪ್ಪ ಕಬ್ಬಣದವು ಹಾಕ್ಬಿಟ್ರೆ ಮೇಲ್ಗಡೆ ಕೆಳಗಡೆ ನೀರು ಫ್ಲೋ ಆಯ್ತಿರ್ತದೆ, ಸ್ಮೆಲ್ಲು ಬರಲ್ಲ, ನೀಟಾಗಿ ಮೇಂಟೈನ್ ಮಾಡ್ಕೊತಾರೆ. ಇದನ್ನ ಕವರಿಂಗ್ ಸ್ಲಾಬ್ ಮಾಡಿ ಮೇಲ್ಗಡೆ ಫ್ಲೋ ಜಾಸ್ತಿ ಆಗಲಿಕ್ಕೆ ಸ್ವಲ್ಪ ಅಗಲ ಮಾಡೋಣ ಸರ್. ಅಗಲ ಮಾಡಿದ್ರೆ ಮೇಂಟೈನಿಂಗ್ ವಾಲ್ ಮಾಡಿದ್ರೆ ಅದ್ರ ಮೇಲೆ ಕವರಿಂಗ್ ಸ್ಲಾಬ್ ಮೋರಿ ಮಾಡೋಣ. ಆಮೇಲೆ ಎಷ್ಟು ಬೇಕು? 1 ಕೋಟಿ ಬೇಕು. ಆ ರೋಡಲ್ಲಿ ಹೋಗ್ತಾರೆ, ಬ್ರಿಡ್ಜ್ಗಳು ತಗೊಳಂಗಿಲ್ಲ ಅಂದ್ರೆ ಹೆಂಗ್ರಿ ಅದು? ಈಗ ಇದನ್ನು ಮಾಡಕ್ಕೆ ಎಷ್ಟು ಬೇಕಾಯ್ತು ದುಡ್ಡು? ಇದು ಎಸ್ಟಿಮೇಟ್ ಮಾಡಬೇಕು ಅಂತ ಅವತ್ತೇ ಹೇಳಿದ್ನಲ್ಲ. ಹೇಳಿ ಮೇಡಮ್ ಮಹೇಶನಿಗೆ ಇದನ್ನ ಅವ್ರು ಇದ್ರಲ್ಲಿ ಸೇರ್ಕೊಂಡು ಅವರೆಲ್ಲ ಅವ್ರಿಗೆಲ್ಲ ಟೆಕ್ನಿಕಲಿ ಅವರೆಲ್ಲ ಇದು ಬ್ರಿಡ್ಜಸ್ಗಳಿಗೆ ರೋಡ್ಗಳಿಗೆಲ್ಲ ಅವರು ಟೆಕ್ನಿಕಲಿ ಸೌಂಡ್ ಅಲ್ಲ ರೀ. ಹೇಳಿದೀವಿ ನಾವು. ಅರ್ಜೆಂಟ್ ಆಗ್ಬೇಕಣ್ಣ ಇದು. ನಾವು ಆ ಇದರಲ್ಲಿ ಇದನ್ನ ಸೇರ್ಸ್ಕೋಬೇಕು. ಆಗ್ರಾಟಲ್ಲಿ ಇದು ಪೂರ್ತಿ ಇದು ಲಿಂಕ್ ಕೊಡೋಂಗೆ ರೀ. ಅದು ಏನಾಯ್ತಪ್ಪ ನಿಮ್ಮದು ಶಿಫ್ಟಿಂಗು? ಏನೇ ಕತೆ ನಿಮ್ದು? ಮಾಡಿದ್ವಿ ಎಲ್ಲಿ ಈಗ ಇಂಥ ಸರ್ಕಲಲ್ಲಿ ಈಗ ಒಂದು ಕೆಲಸ ಮಾಡ್ರಿ, ಒಂದೊಂದು ಏನಾರು ಇಟ್ಬಿಡ್ರಿ ಇದು ರೋಡಿಗೆ ಹಾಕಿ ಅಂತ. ಆಯ್ತು, ಇರಂಗಿಲ್ಲ ಅಂದ್ರೆ ಎತ್ಸಿ ಇದನ್ನ ಹೋಲಿ. ರೆಗ್ಯುಲರ್ ಆಗಿ ಎತ್ತಂಗಿರ್ಬೇಕು. ಇಂಥ ಸ್ಪಾಟ್ ಎಷ್ಟವೆ ನಿಮ್ಮ ಮಾಗಡಿನಲ್ಲಿ? ಇಂಥ ಸ್ಪಾಟ್ ಎಷ್ಟವೆ ನೋಡಿದ್ರೆ ಗೊತ್ತಾ ನಿಮಗೆ? ಎಷ್ಟವೆ? ಇದಕ್ಕೆ ಒಟ್ಟು ಟೀ ಕೊಡ್ಬೇಕು ಎತ್ತಕ್ಕೆ. ಸ್ಪಾಟ್ ಅಲ್ಲ ರೀ, ಅವ್ರನ್ನ ರೆಗ್ಯುಲರ್ ಆಗಿ ಎತ್ತಕ್ಕೆ ಮಾಡ್ಬೇಕಲ್ಲ. ಒಂದು ದಿವಸ ಎತ್ತಿ, ಒಂದು ದಿವಸ ಎತ್ತಕ್ಕೆ ಮಾಡಿ. ಈಗ 2 ಬ್ಯಾಚ್ ಮಾಡ್ಬಿಟ್ಟು ಒಂದು ಕಡೆ ಒಂದು ದಿವಸ ಎತ್ತಿ, ಒಂದು ಕಡೆ ಒಂದು ದಿವಸ ಎತ್ತಿ. ಒಂದು ಬ್ಯಾಚ್ ಒಂದು ದಿವಸ ಒಂದು ಕಡೆ ಬ್ಯಾಚ್ ಎತ್ತಲಿ, ಒಂದು ಕಡೆ ಒಂದು ದಿವಸ ಹಿಂಗೆ ಎತ್ತಾ ಇದ್ರೆ ಕ್ಲಿಯರ್ ಆಗಿರ್ತದೆ. ಗುರು, ಈಗ ಬದುಕ್ತಾ ಇದ್ದೀವಿ, ಮಾಡಲೇಬೇಕು ನಾವು, ಅನಿವಾರ್ಯ. ಒಂದು. ಎರಡನೇದು, ನೀವು ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡಬೇಕು. ನೀವು ನಿಮ್ಮ ಸಿಸ್ಟಮ್ ಇಂಪ್ರೂವ್ ಮಾಡ್ಕೊಳ್ಳಿ. ಮೆನ್ ಪವರ್ ಮಾಡಿಕೊಂಡು ನೀವು ಸಿಸ್ಟಮ್ ಇಂಪ್ರೂವ್ ಮಾಡ್ಕೊಳ್ಳಿ. ಬಾರಿಗೆ ಪ್ರವೇಶ ಮಾಡಿ ಮುಂಜಾನೆ ಚಾಯ್ ಪಾರ್ಕ್ ಅಂತೇಳಿ ಬಂದಿದ್ದೀರಿ. ಇವತ್ತಿನ ಉದ್ದೇಶ ಏನು? ಮಾಗಡಿ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ಬೇಸರ ಇತ್ತು. ಅದನ್ನು ಮಾಧ್ಯಮಗಳ ಮುಖಾಂತರ ಹೊರ ಹಾಕಿದರು. ಅದಕ್ಕೋಸ್ಕರ ಸ್ಥಳೀಯವಾಗಿ ನಾನೇ ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಕಂಡುಹಿಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಒಂದು ದಿವಸ ರಜೆ ಇರ್ತಕ್ಕಂಥ ದಿವಸದಲ್ಲಿ ಅಧಿಕಾರಿಗಳೊಂದಿಗೆ ಒಂದು ಬಾರಿ ಇಲ್ಲಿ ಭೇಟಿ ಮಾಡಬೇಕು ಪಟ್ಟಣವನ್ನು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಸಾರ್ವಜನಿಕರು ಕೂಡ ಬಂದು ನನಗೆ ಕೆಲವು ವಿಚಾರಗಳನ್ನು ಅವರ ಅಹವಾಲುಗಳನ್ನ ಹೇಳ್ತಾ ಇದ್ದಾರೆ. ನಾನು ಕೂಡ ಖುದ್ದು ನಾನೇ ವೀಕ್ಷಣೆ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಮಾಗಡಿ ದಾಖಲೆ ಆಗ್ತಕ್ಕಂಥ ಕಾರ್ಯಕ್ರಮ ಪುರ ಜನರಿಗೆ ಸ್ವಚ್ಛತೆ ಮತ್ತು ನೀರಿನ ಸದ್ಬಳಕೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಎಸೆಯೋ ಬಗ್ಗೆ ತಾವೇನು ಕರೆ ಕೊಡ್ತೀವಿ?
ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಈಗ ಶುರು ಮಾಡಿದ್ದೀವಿ ನಾವು. ಪ್ಲಾಸ್ಟಿಕ್ ವಿಚಾರವಾಗಿ ಈಗಾಗಲೇ ಹಿಂದೆ ಮಾಡಿದ್ದು. ನಮಗೇನು ಸಮಸ್ಯೆ ಆಯಿತು ಅಂದರೆ, ನಾನು ಗೆದ್ದ ನಂತರ 6 ತಿಂಗಳು ಸತತವಾದಂಥ ಚುನಾವಣೆಗಳು, ಒಂದು ಶಿಕ್ಷಕರ ಕ್ಷೇತ್ರ, ಒಂದು ನಮ್ಮ MP ಚುನಾವಣೆ, ಇನ್ನೊಂದು ನಮ್ಮ ರಾಮೋಜಿಗೌಡರು ಗೆದ್ದಿರ್ತಕ್ಕಂಥ ಕ್ಷೇತ್ರ. ಈ 6 ತಿಂಗಳ ಕಾಲ ನಾನು ಯಾವುದೂ ಕೂಡ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಖಂಡಿತ ಸತತವಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀನಿ. ಆಳಿದವರ ಹಸ್ತಿನಾವತಿ, ಬಾಳಿದವರ ಭಾಗೀರಥಿ ಆಗಿತ್ತು ಮಾಗಡಿ ಒಂದು ಕಾಲದಲ್ಲಿ. ನಾವು ರಾಜಪಥದಲ್ಲಿ ನಿಂತಿದ್ದೇವೆ ಸರ್. ಇದು ಶ್ರೀ ರಂಗನಾಥ ಸ್ವಾಮಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು. ಮತ್ತು ಕೆಲವು ಕಡೆ ಒತ್ತುವರಿಯಾಗಿದೆ, ಕೆಲವು ಕಡೆ ಕಲ್ಯಾಣಿಗಳಿದೆ. ಇವುಗಳನ್ನು ಉಳಿಸೋ ಬಗ್ಗೆ ದಿಟ್ಟ ಕ್ರಮ ಏನು ಸರ್? ಈಗಾಗಲೇ ನಾನು ಚೀಫ್ ಆಫೀಸರ್ಗೆ ಹೇಳಿದ್ದೀನಿ, ಮಾಹಿತಿಗಳನ್ನ ಸಾರ್ವಜನಿಕರು ನಮಗೆ ಕೊಡಬೇಕು. ಚೀಫ್ ಆಫೀಸರ್ಗೆ ಕಲ್ಯಾಣಿಗಳಿಲ್ಲಿದ್ದಾವೆ, ಸರ್ಕಾರಿ ಜಾಗಗಳಿದ್ದಾವೆ, ಎಲ್ಲವನ್ನ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ಲದೆ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ತಾವು ಕಂಡಂಗೆ ಇವಾಗೆಲ್ಲ ಸಮಸ್ಯೆಗಳನ್ನ ನೋಡ್ಕೊಂಬಂದ್ರಿ, ಏನು ಹೆಚ್ಚಾಗಿ ಸಮಸ್ಯೆ ಕಾಣ್ತಾ ಇದೆ ಸರ್ ತಾವು ಕಂಡಂಗೆ? ಏನು ನೀವು ಅವ್ರು ಹೇಳ್ದಂಗೆ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು, ಮತ್ತು ನಮ್ಮ ಜನಗಳಿಗೆ ಅರಿವನ್ನು ಮೂಡಿಸ್ಬೇಕು. ಈ ಟ್ರಾಫಿಕ್ ಇರ್ತಕ್ಕಂಥ ಜಾಗದಲ್ಲೇ ಕೂತ್ಕೊಳ್ಳೋದು, ವ್ಯಾಪಾರ ಮಾಡೋದು, ಇವೆಲ್ಲ ಹಲವಾರು ಸಮಸ್ಯೆಗಳಿದ್ದಾವೆ. ಅವೆಲ್ಲನೂ ಒಂದೇ ಸರಿ ಮಾಡೋಕ್ಕಾಗಲ್ಲ. ಹಂತ ಹಂತವಾಗಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ವಾಸವಿ ದೇವಸ್ಥಾನದ ರಸ್ತೆ ಏನಿದೆ, ಕಲ್ಯಾಗೇಟಿಂದ ಇಲ್ಲಿವರೆಗೂ ಕೆಂಪೇಗೌಡ ಸರ್ಕಲ್ ಹತ್ತರವರೆಗೂ ರಸ್ತೆ ತುಂಬ ಚಿಕ್ಕದಾಗಿದೆ. ಅದನ್ನು ವೈಡನ್ ಮಾಡೋ ಉದ್ದೇಶ ಇದೆ. ಮೊದಲು ಈಗ 20 ಕೋಟಿ ವೆಚ್ಚದಲ್ಲಿ ಈ ರಸ್ತೆ ತೊಗೊಂಡಿದ್ದೀವಿ ನಾವೀಗ. NS ಸರ್ಕಲಿಂದ ನಮ್ಮ ಒಂಬಾಳಮ್ಮನಪೇಟೆ ಸರ್ಕಲ್ವರೆಗೂ ಕೂಡ ತೊಗೊಂಡಿದ್ದೀವಿ. ಬೈಚಾಪುರ ಸರ್ಕಲಿಂದನೂ ಕೂಡ ಮಾಡ್ತಾಯಿದ್ದೀವಿ. ಈ ರಸ್ತೆ ಆದ ನಂತರ ನೆಕ್ಸ್ಟು ಮುಂದಿನ ಹೆಜ್ಜೆ ಆ ರಸ್ತೆಗೆ ಹೋಗ್ತೀವಿ. DK ಸುರೇಶ್ ಸೋಲ್ನಿಂದ ಬಾಲಕೃಷ್ಣವ್ರಿಗೆ ಸ್ವಲ್ಪ ಕೊಂಚ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜನ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತ ಹಾಕ್ತಾರೆ. ಯಾರು ಬರೀ ಮಾತಾಡ್ತಾರೆ, ಭಾವನಾತ್ಮಕವಾಗಿ ಮಾತಾಡ್ತಾರೆ, ಅವ್ರಿಗೆ ಮಾತ್ರ ಕೆಲಸ ಹಾಕ್ತಾರೆ. ಈಗ ನಾನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ, ನೋಡೋಣ ಮುಂದೆ ಯಾವ ರೀತಿ ಜನ ನಮಗೆ ಪುರ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅಂತೇಳಿ. ನಾವು ಕೆಲಸ ಮಾಡಿದ್ರೆ ನಮ್ಗೆ ಓಟ್ ಹಾಕಲಿ, ಕೆಲಸ ಮಾಡಿದ್ರೆ ನಮ್ಗೆ ಓಟ್ ಹಾಕೋದು ಬೇಡ. ಬರೀ ಮಾತಾಡ್ತಕ್ಕಂಥವ್ರಿಗೆ ಓಟ್ ಹಾಕ್ತಕ್ಕಂಥದ್ದು ಮತ್ತು ಜಾತಿ ಮೇಲೆ ಓಟ್ ಹಾಕ್ತಕ್ಕಂಥದ್ದನ್ನು ಜನ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಸರಿ, ಪಟ್ಟಣದಲ್ಲಿ ಗಿಡ ಗಿಂಟೆಗಳೆಲ್ಲ ಜಾಸ್ತಿ ಬೆಳೆದಿದ್ದಾವೆ. ಪುರಸಭೆನವರು ಅದಕ್ಕೆ ಯಾವುದೇ ರೀತಿ ಕ್ರಮಗಳನ್ನು ತೊಗೊಳ್ತಾ ಇಲ್ಲ. ಸೊಳ್ಳೆಗಳೆಲ್ಲ ನಿಂತಿದ್ದಾವೆ, ನೀರುಗಳು, ಮೋರಿಗಳಲ್ಲೂ ಅಷ್ಟೇ ನೀರುಗಳೆಲ್ಲ ನಿಂತು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಸರ್, ಈಗ ವಾರ್ಡ್ ವೈಸು ಅದನ್ನು ಒಂದು ಎಸ್ಟಿಮೇಟ್ ಮಾಡ್ಸೋಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನು ನಾವು ಕ್ಲೀನ್ ಮಾಡಿಸ್ತೀವಿ. ಯಾರ್ದು ಪ್ರೈವೇಟ್ ಜಾಗಗಳಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದಾವೆ ಅವ್ರಿಗೆಲ್ಲ ನೋಟಿಸ್ ಕೊಡೋಕೆ ಹೇಳಿದ್ದೀನಿ. ಅವರು ಮಾಡಿಸ್ಬೇಕು. ಇಲ್ಲ ಅಂತಂದರೆ ನಾವೇ ಕ್ಲೀನ್ ಮಾಡಿಸಿ ಅದನ್ನು ತೆರಿಗೆ ಮುಖಾಂತರ ವಸೂಲಿ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಮಾಡಿ ಯಶಸ್ವಿ ಆಗಲಿ, ನಿರಂತರವಾಗಿರಲಿ, ದೇವರ ಕರುಣೆ ಇರಲಿ. ಧನ್ಯವಾದ. ಥ್ಯಾಂಕ್ ಯು. ನಿಮ್ಗಳು ಕೂಡ ಸಹಕಾರ ಇರಲಿ ನೋಡಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.